ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರಿವಿಯಸ್ ಇಯರ್ ವಿವಿಧ ಒಂದು ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಜನರಲ್ ನಾಲೆಜ್ ದಟ್ ಈಸ್ GK ಮೇಲಿನ ಪ್ರಶ್ನೆಗಳನ್ನು ನಾವಿಲ್ಲಿ ಚರ್ಚೆ ಮಾಡುವ. ಸೊ ಈ ಒಂದು ಪ್ರಶ್ನೆಗಳು ಮುಂಬರುವ ಎಲ್ಲ ಈ ಒಂದು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಲಿ ಅಥವಾ FDA, SDA, PDO, ಸೊ ಇನ್ನಿತರೆ ಈ KE ಹಾಗೂ KPSCಯಿಂದ ಕಂಡಕ್ಟ್ ಮಾಡುವಂಥ ಎಲ್ಲ ಒಂದು ಪರೀಕ್ಷೆಗಳಿಗೆ ರಿಪೀಟ್ ಆಗುವ ಸಾಧ್ಯತೆ ಇರುತ್ತೆ. ಮತ್ತು ಈ ಒಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸೋದ್ರಿಂದ ನಿಮ್ಮ ಜನರಲ್ ನಾಲೆಜ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಲೆಟ್ಸ್ ಗೋ ಟು ದಿ ಫಸ್ಟ್ ಕ್ವಶನ್. ಸೊ ಈಗ ನಾನು ಆಲ್ರೆಡಿ ತುಂಬ ಒಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನೂ ಯಾರು ನೋಡಿಲ್ಲ ಅವರು ಪ್ಲೇಲಿಸ್ಟ್ಗೆ ಹೋಗಿ ನೋಡ್ಬೋದು. ಇಲ್ಲಿ ಫಸ್ಟ್ ಕ್ವಶನ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಿಕ ಸಂಸ್ಥೆ ಅಲ್ಲ? ಸಂವಿಧಾನಿಕ ಸಂಸ್ಥೆ ಅಂದರೆ ಸೊ ಅದಕ್ಕೆ ಒಂದು ಸಂವಿಧಾನದಲ್ಲಿ ಅದು ಮೆನ್ಷನ್ ಆಗಿರಬೇಕು, ಅದಕ್ಕೆ ಒಂದು ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಿರಬೇಕು, ಅಂದಾಗ ಕೂಡ ಅದು ಆ ಒಂದು ಸಂಸ್ಥೆ ಸಂವಿಧಾನಿಕ ಸಂಸ್ಥೆ ಆಗತ್ತೆ. ಸೊ ಇಲ್ಲಿ ಕೊಟ್ಟಂಥ ಆಪ್ಷನಲ್ಲಿ ಚುನಾವಣೆ ಆಯೋಗ ಅಂತ ಇದೆ ಮೊದಲಿಗೆ. ಸೊ ಇದು ಸಂವಿಧಾನಿಕ ಸಂಸ್ಥೆ, ಯಾಕೆಂದರೆ ವಿಧಿ 324, ಈ ವಿಧಿ 324 ಈ ಚುನಾವಣಾ ಆಯೋಗದ ಒಂದು ಸ್ಥಾಪನೆ ಬಗ್ಗೆ ಹೇಳ್ತದೆ. ಓಕೆ, ನೆಕ್ಸ್ಟ್ ಯೋಜನಾ ಆಯೋಗ. ಈ ಯೋಜನಾ ಆಯೋಗ ಏನದ, ಇದು ಸಂವಿಧಾನಿಕವಲ್ಲದ ಅಥವಾ ನಾನ್ ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆ ಅದ ಇದು. ಓಕೆ, ಸೊ ಇದು ಅದ, ಇದು ಆನ್ಸರ್ ಕರೆಕ್ಟ್ ಅದ. ಅದೇ ರೀತಿ ನೆಕ್ಸ್ಟ್ ಆಪ್ಷನ್ ನೋಡಿ, ರಾಷ್ಟ್ರೀಯ ಸಲಹಾ ಮಂಡಳಿ ಅಂತ ಕೊಟ್ಟಿದ್ದಾರೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್. ಓಕೆ, ಮುಂಚೆ ಈಗ ನೀತಿ ಆಯೋಗ ಅಂತ ಬಂದಿದೆ. ಓಕೆ, ಸೊ ನೀತಿ ಆಯೋಗ. ಸೊ ಇದು ಈ ರಾಷ್ಟ್ರೀಯ ಸಲಹಾ ಮಂಡಳಿ, ನೀತಿ ಆಯೋಗದ ಏನು ಸಂಬಂಧ ಇಲ್ಲ. ಈ ರಾಷ್ಟ್ರೀಯ ಸಲಹಾ ಮಂಡಳಿ ಅಂತ ಏನಿದೆಯಲ್ಲ, ಸೊ ಈ ರಾಷ್ಟ್ರೀಯ ಸಲಹಾ ಮಂಡಳಿ ಇದು ಕೂಡ ಸಂವಿಧಾನಿಕವಲ್ಲದ ಸಂಸ್ಥೆ. ಓಕೆ, ಸೊ ಇದು ಕೂಡ ಇದೆ. ಆಮೇಲೆ ಅಂತಾರಾಜ್ಯ ಮಂಡಳಿ ಇದೇನದ, ಇದು 263 ಪ್ರಕಾರ, 263ನೇ ಪ್ರಕಾರ ಇದು ಸಾಂವಿಧಾನಿಕ ಸಂಸ್ಥೆ. ಸರ್ ಮತ್ತು ಇಲ್ಲಿ ಯೋಜನಾ ಆಯೋಗ, ರಾಷ್ಟ್ರೀಯ ಆಯೋಗ ಎರಡೂ ಅದಾವಲ್ಲ? ಹೌದು, ಈ ಒಂದು ಕ್ವಶನ್ ಪೇಪರಲ್ಲಿ ಈ ರೀತಿ ಕ್ವಶನ್ ಕೇಳಲಾಗಿತ್ತು. ಆಫಿಷಿಯಲ್ ಆಗಿ ಆನ್ಸರ್ಸ್ ಕೂಡ B ಮತ್ತು C ಎರಡೂ ಕೊಡಲಾಗಿತ್ತು. ಯಾಕೆಂದರೆ ಯೋಜನಾ ಆಯೋಗ ಮತ್ತು ರಾಷ್ಟ್ರೀಯ ಸಲಹಾ ಮಂಡಳಿ ಈ ಎರಡೂ ಕೂಡ ಏನದವಪ್ಪ, ಸಂವಿಧಾನಿಕವಲ್ಲದ ಸಂಸ್ಥೆ. ಓಕೆ, ಅಂದರೆ ನಾನ್ ಕಾನ್ಸ್ಟಿಟ್ಯೂಷನಲ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಸಂವಿಧಾನದ ಯಾವ ಅನುಚ್ಛೇದ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗಕ್ಕೆ ಸಂಬಂಧಿಸಿದೆ? ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ಓಕೆ, ಸೊ ಅನುಚ್ಛೇದ 124A ಅಥವಾ ವಿಧಿ 124A ಇದೇನು ಹೇಳ್ತದ, ಈ ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ ಇರಬೇಕಂತ ಹೇಳ್ತದ. ಸೊ ಇದನ್ನು 99ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ 124A ಇದನ್ನು ಸೇರಿಸಲಾಯಿತು. ಓಕೆ, ರಾಷ್ಟ್ರೀಯ ನ್ಯಾಯಾಂಗ ನೇಮಕಾತಿ ಆಯೋಗ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ತಿದ್ದುಪಡಿಯ ಪ್ರಕ್ರಿಯೆ ಇವರು ಪ್ರಾರಂಭಿಸಬಹುದು. ಈಗ ಸಂವಿಧಾನದ ಒಂದು ಏನಾದರೂ ತಿದ್ದುಪಡಿ ಇತ್ತಂದ್ರೆ ಅಥವಾ ಒಂದು ತಿದ್ದುಪಡಿ ಮಸೂದೆಯನ್ನು ಯಾರು ಪ್ರಾರಂಭ ಮಾಡಬಹುದು? ಲೋಕಸಭೆ, ರಾಜ್ಯಸಭೆ, ರಾಜ್ಯ ಶಾಸಕಾಂಗ. ರಾಜ್ಯ ಶಾಸಕಾಂಗ ಅಂದರೆ ಈ ಯಾವುದೇ ಒಂದು ರಾಜ್ಯದ, ಈಗ ಲೆಟ್ಸ್ ಎಕ್ಸಾಂಪಲ್ ಕರ್ನಾಟಕದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು, ಆಮೇಲೆ ರಾಷ್ಟ್ರಪತಿ ಅಂತ ಕೊಟ್ಟಿದ್ದಾರೆ. ಬಟ್ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನ ಯಾವುದೇ ಸದನದಲ್ಲಿ, ಅಂದರೆ ಲೋಕಸಭೆಯಲ್ಲಿ ಕೂಡ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಿ ಕೂಡ ಮಂಡಿಸ್ಬೋದು. ಓಕೆ, ಸೊ ಆಮೇಲೆ ರಾಷ್ಟ್ರಪತಿಯವರು ಅಂಕಿತನಾಮ ಮಾಡ್ತಾರೆ. ಬಟ್ ಪ್ರಾರಂಭ ಎಲ್ಲಿ ಮಾಡ್ಬೋದು? ಇಲ್ಲಿ ಲೋವರ್ ಹೌಸಲ್ಲಿ ಕೂಡ ಮಾಡ್ಬೋದು, ಅಪ್ಪರ್ ಹೌಸಲ್ಲಿ ಕೂಡ ಮಾಡ್ಬೋದು. ಸೊ ಅದಕ್ಕೆ ಇಲ್ಲಿ ಆಪ್ಷನ್ 192 ಆಗ್ತದೆ. ಅರ್ಥ ಆಯ್ತಾ? ಸೊ ಇದು ರಾಜ್ಯ ಶಾಸಕಾಂಗ ಬರೋದಿಲ್ಲ.
ಇದು ಕೂಡ ಬರೋದಿಲ್ಲ 192. ಬಟ್ ಕೆಲವೊಂದಿಷ್ಟು ಟೈಮಲ್ಲಿ ಅಂದರೆ ಕೆಲವೊಂದಿಷ್ಟು ಬಿಲ್ಗಳನ್ನು ಅಥವಾ ಕೆಲವೊಂದಿಷ್ಟು ಮಸೂದೆಗಳನ್ನು ಅದು ಲೋಕಸಭೆಯಲ್ಲಿನೇ ಮಾಡಬೇಕು. ಅಂದರೆ ಫೈನಾನ್ಷಿಯಲ್ ಬಿಲ್ ಅಂದರೆ ಹಣದ ಮಸೂದೆ. ಓಕೆ, ಹಣದ ಮಸೂದೆಯನ್ನು ಲೋಕಸಭೆಯಲ್ಲೇ ಮಂಡಿಸಬೇಕು ಮೊದಲಿಗೆ. ಆಮೇಲೆ ರಾಜ್ಯಸಭೆಯಲ್ಲಿ ಮೊಟ್ಟ ಮೊದಲಿಗೆ ಯಾವ ಮಾಡಬೇಕಪ್ಪ? ಸಿವಿಲ್ ಸರ್ವಿಸಸ್. ಓಕೆ, ಸಿವಿಲ್ ಅಂದರೆ ಈ ಆಡಳಿತಾತ್ಮಕ ಈ ಸೇವೆಗಳೇನಿದಾವಲ್ಲ, ನಾಗರಿಕ ಸೇವೆಗಳು, ಸಿವಿಲ್ ಸರ್ವಿಸಸ್ಗಳನ್ನು ಇಲ್ಲಿ ರಾಜ್ಯಸಭೆಯಲ್ಲಿ ಮೊದಲಿಗೆ ಮಂಡಿಸತಕ್ಕದ್ದು. ಇವುಗಳನ್ನು ಬಿಟ್ಟರೆ ಉಳಿಕಿದ ಯಾವುದೇ ಬಿಲ್ಲನ್ನು ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ಬೋದು. ನೆಕ್ಸ್ಟ್, ಕೆಳಗಿನ ಯಾವ ತಿದ್ದುಪಡಿ ಕಾಯ್ದೆ ಭಾರತ ಸಂವಿಧಾನಕ್ಕೆ ಅನುಚ್ಛೇದ 21A ಅನ್ನು ಸೇರಿಸಿ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿತು? ನೋಡಿ, 21 ಏನಿದೆ? ಜಸ್ಟ್ 21. ಇದು ಜೀವಿಸುವ ಹಕ್ಕು, ರೈಟ್ ಟು ಪ್ರೈವಸಿ, ರೈಟ್ ಟು ಲೈಫ್. ಓಕೆ, ಅದೇ ರೀತಿ 21A ಮಾಡಿದ್ರು. 21A ಇದನ್ನು ಏನು ಮಾಡ್ತಾರೆ? 2002 2002ನೇ ಇಸ್ವಿಯಲ್ಲಿ 86ನೇ ತಿದ್ದುಪಡಿ ಮುಖಾಂತರ, ನೆನಪಿರಲಿ, 86ನೇ ತಿದ್ದುಪಡಿ ಮುಖಾಂತರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಲಾಯಿತು. ನೆನಪಿರಲಿ. ನೆಕ್ಸ್ಟು, ರಾಜ್ಯಸಭಾ ಸದಸ್ಯರ ಅವಧಿ ಎಷ್ಟು? ರಾಜ್ಯಸಭಾ ಸದಸ್ಯರ ಅವಧಿ 6 ವರ್ಷಗಳು. ಇದು ಆ್ಯಕ್ಚುಲಿ ರಾಜ್ಯಸಭಾ ಒಂದು ಖಾಯಂ ಸದನ ಅಥವಾ ಶಾಶ್ವತ ಸದನ. ಆದರೆ ಸದಸ್ಯರ ಅವಧಿ 6 ವರ್ಷ ಇರ್ತದೆ. ಅಂದರೆ ಪ್ರತಿ 2 ವರ್ಷಗೊಮ್ಮೆ ಎಷ್ಟು ಪ್ರತಿಶತ ಏನಾಗ್ತಾರ ಅಂದರೆ ಅವರ ಒಂದು ನಿವೃತ್ತಿ. ಓಕೆ, ಅಂದರೆ ಅವರ ಒಂದು ಅವಧಿ ಮುಗಿತದ. ಪ್ರತಿ 2 ವರ್ಷಗೊಮ್ಮೆ ಎಷ್ಟು ಪರ್ಸೆಂಟ್ ಆಗ್ತಾರೆ ಅದನ್ನು ಕಾಮೆಂಟ್ ಮಾಡಿ ನೋಡೋಣ. ಓಕೆ, ನೋಡಿ, ನೀವು ಎಷ್ಟು ಯಾವುದೇ ಒಂದು ಕ್ವಶನನ್ನಾಗಲಿ ಏನೇ ಒಂದು ಮಾಹಿತಿಯನ್ನು ಸ್ವಂತ ನೀವು ಬ್ರೌಸ್ ಮಾಡಿದ್ದೇ ಆಗಲಿ ಅಥವಾ ಒಂದು ಸರ್ಚ್ ಮಾಡಿದ್ದೇ ಆಗಲಿ, ಹಾಗೆ ಮಾಡೋದ್ರಿಂದ ಏನಾಗುತ್ತೆ, ಅದು ನಿಮ್ಮ ಒಂದು ತಲೆಯಲ್ಲಿ ಒಂದು 100% ಆಗಿ, ಅಂದರೆ ಒಂದು ಫುಲ್ಲೇ ಅಂದರೆ ಕನ್ಫ್ಯೂಸಬಲ್ ಆಗೋದಿಲ್ಲ, ಫುಲ್ಲೇ ನೆನಪುಳಿತದೆ ನಿಮಗೆ. ಓಕೆ, ನೆಕ್ಸ್ಟು, ಮಾಹಿತಿ ಪ್ರಸರಣದ ವೇಗವನ್ನು ಅಳೆಯಲು ಬಳಸುವ ಯೂನಿಟ್ ಯಾವುದು? ಮಾಹಿತಿ ಪ್ರಸರಣ ಅಂದರೆ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಸ್ಪೀಡ್. ಅಂದರೆ ಲೆಟ್ಸ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಡೇಟಾ ಟ್ರಾನ್ಸ್ಮಿಷನ್ ಸ್ಪೀಡ್. ಇದರ ಅಳೆಯುವ ಪ್ರಮಾಣ ಯಾವುದು? ಬಿಟ್ಸ್ ಪರ್ ಸೆಕೆಂಡ್, ದಟ್ ಈಸ್ BPS. ಬಿಟ್ಸ್ ಪರ್ ಸೆಕೆಂಡ್. ಬಿಟ್ಸ್ ಅಂದರೆ ಏನು? ಬಿಟ್ ಈಸ್ ಅ ಯೂನಿಟ್, ಸ್ಮಾಲೆಸ್ಟ್ ಯೂನಿಟ್ ಆಫ್ ಡೇಟಾ. 1 ಬಿಟ್ ಅಂದರೆ ಏನಪ್ಪ? 0 or 1. ಓಕೆನಾ? ಸೊ ಟೋಟಲು 8 ಬಿಟ್ ಆದಾಗ 1 ಬೈಟ್ ಆಗ್ತದೆ. ಅದೇ ಮುಂದೆ 1 ಬೈಟು, 1 ಕಿಲೋಬೈಟು, 1 ಮೆಗಾಬೈಟು, 1 ಗೀಗಾಬೈಟು, ಆಮೇಲೆ 1 ಟೆರಾಬೈಟು ಅಂದರೆ 1 TB, 1 PB, ಹೀಗೆ ಕಂಟಿನ್ಯೂ ಆಗ್ತಾ ಹೋಗ್ತದೆ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಇಲ್ಲಿ ಹೊಂದಿಸಿ ಬರೆಯಿರಿ ಏನಿದೆ? ಸತ್ಯ ಪ್ರತಿಜ್ಞೆಯ ಪ್ರಮಾಣ ಅಂದರೆ ಈ ಒಂದು ಪ್ರಮಾಣ ವಚನದ ಬಗ್ಗೆ ಅನುಸೂಚಿ 3ರಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್, ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿತ ಪಂಗಡಗಳಿಗಾಗಿ ಉಪಬಂಧಗಳಂತ, ಅದು ಅನುಸೂಚಿ 5ರಲ್ಲಿ, ಶೆಡ್ಯೂಲ್ಡ್ 5. ಓಕೆ, ನೆಕ್ಸ್ಟ್ ರಾಜ್ಯ ಪಟ್ಟಿ, ಕೇಂದ್ರ ಪಟ್ಟಿ, ಇವುಗಳನ್ನೆಲ್ಲ 7ರಲ್ಲಿ, ಅನುಸೂಚಿ 7. ನೆಕ್ಸ್ಟ್ ರಾಜ್ಯಸಭೆ ಸ್ಥಾನಗಳ ಹಂಚಿಕೆ, ಇದು 4. ಓಕೆ, ಸೊ ಇಲ್ಲಿ ಆನ್ಸರ್ ಏನಾಗುತ್ತಪ್ಪ? ಲೆಟ್ಸ್ ಹಿಯರ್.
ಸೊ BDAC ಆಗುತ್ತೆ, ಅಂದರೆ BDAC ಆಪ್ಷನ್ ಸಿ ಆಗುತ್ತೆ. ಓಕೆ. ನೆಕ್ಸ್ಟ್, ದೆಹಲಿ ಸುಲ್ತಾನರುಗಳ ರಾಜವಂಶದ ಸರಿಯಾದ ಕ್ರಮ ಕೆಳಗಿನವುಗಳಲ್ಲಿ ಯಾವುದು? ನೋಡಿ, ದೆಹಲಿ ಸುಲ್ತಾನರಲ್ಲೇ ಮೊದಲಿಗೆ ಯಾರು ಬರ್ತಾರ? ಗುಲಾಮಿ ಬರ್ತಾರ, ಹೌದಾ? ಗುಲಾಮಿ ಸಂತತಿ ಅಂದರೆ ಯಾವುದು? ಗುಲಾಮಿ ಅಂದರೆ ಮ್ಯಾಮ್ಲುಕ್ ಕೂಡ ಅಂತೀವಿ ಅದಕ್ಕೆ ನಾವು. ಓಕೆ. ಕುತ್ಬುದ್ದೀನ್ ಐಬಕ್ 1206 ಬರ್ತದೆ. 1206ರಿಂದ 1290. ಅದಾದಮೇಲೆ ಏನು ಬರುತ್ತೆ? ಖಿಲ್ಜಿ ಬರುತ್ತೆ 1290ರಿಂದ 1320. ಓಕೆ. ಆಮೇಲೆ ತುಘಲಕ್ ಬರುತ್ತೆ. ಓಕೆ. ತುಘಲಕ್ದೇನು ನೆಕ್ಸ್ಟ್ 1322 1414. ಓಕೆ. ಆಮೇಲೆ ತುಘಲಕ್ ಆದಮೇಲೆ ಲೋಧಿ ಬರುತ್ತೆ. ಬಟ್ ಲೋಧಿಕ್ಕಿಂತ ಮುಂಚೆ ಸೈಯದ್ ಬರುತ್ತೆ, ಸೈಯದ್. ಓಕೆ. ಸೈಯದ್ ಅದು ಕೂಡ ಕೆಲವೊಂದಿಷ್ಟು ವರ್ಷ ಮಾಡ್ತದೆ, ಒಂದು 1480 1885 ತನಕ. ನೆಕ್ಸ್ಟ್ ಲಾಸ್ಟ್ 1526 ಮಠ, ಅಂದರೆ ಮೊದಲನೇ ಪಾನಿಪತ್ ಯುದ್ಧದ ತನಕ ಲೋಧಿ, ದಟ್ ಈಸ್ ಇಬ್ರಾಹಿಂ ಲೋಧಿ ಇರ್ತಾನೆ ಲಾಸ್ಟ್. ಇಬ್ರಾಹಿಂ ಲೋಧಿ ಮತ್ತು ಬಾಬರನ ನಡುವೆ ಪಾನಿಪತ್ ಕದನ ಆಗ್ತದೆ. ಆ ಒಂದು ಯುದ್ಧದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನ. ಆಮೇಲೆ ನೆಕ್ಸ್ಟ್ ಬಾಬರ ಗೆಲ್ತಾನ. ಆಮೇಲೆ ಏನು ಮೊಘಲ್ ಡೈನೆಸ್ಟಿ ಸ್ಟಾರ್ಟ್ ಆಗ್ತದೆ. ಅರ್ಥ ಆಯ್ತಾ? ಸೊ ಇಲ್ಲಿ ಆನ್ಸರ್ ಯಾವುದು? ಆಪ್ಷನ್ ಸಿ. ಈ ರೀತಿ ನೀವು ಒಂದು ಕ್ವಶನ್ ಪೇಪರ್ಗಳನ್ನು ಬಿಡಿಸ್ಕೋತ ಹೋದ್ರೆ ನಿಮ್ಗೆ ಫುಲ್ ರಿವಿಷನ್ ಆಗುತ್ತೆ ಮತ್ತು ನೀವು ಓದಿದ್ದು ನೆನಪು ಹಾರೋಂಗಿಲ್ಲ. ಜಸ್ಟ್ ಸುಮ್ಮನೆ ಯಾವುದಪ್ಪ ಸರಿಯಾದ ಕ್ರಮ? ಗುಲಾಮಿ, ಖಿಲ್ಜಿ, ತುಘಲಕ್, ಲೋಧಿ. ಕರೆಕ್ಟ್ ಆನ್ಸರ್ ಇದು. ಇಷ್ಟೊಂದು ಇದು ಮಾಡೋದಿಲ್ಲ, ಯಾಕೆಂದರೆ ಆದಷ್ಟು ಎಷ್ಟು ಮಾಹಿತಿ ಸಿಗುತ್ತಲ್ಲ ಒಂದು ಕ್ವಶನಲ್ಲೇ ಅಷ್ಟು ಮಾಹಿತಿಯನ್ನು ತಗೋಬೇಕು. ನೆಕ್ಸ್ಟ್, ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಬೌದ್ಧ ಧರ್ಮದ ಸನ್ಯಾಸಿ ಯಾರು? ಸೊ ಇಲ್ಲಿ ಉಪಗುಪ್ತ ಅಂತ ಬರ್ತಾನೆ. ಉಪಗುಪ್ತನು ಅಶೋಕನಿಗೆ ಬೌದ್ಧ ಧರ್ಮದ ದೀಕ್ಷೆ ನೀಡ್ತಾನೆ. ಅವನ ಒಂದು ಪ್ರಭಾವ ಅವನ ಪ್ರಭಾವದಿಂದ ಇವನು ಬೌದ್ಧ ಧರ್ಮದ ಒಂದು ದೀಕ್ಷೆಯನ್ನು ಪಡಿತಾನೆ. ಯಾರಪ್ಪ? ಉಪಗುಪ್ತ. ನೆಕ್ಸ್ಟ್, 4 ವೇದಗಳಲ್ಲಿ ಮೊದಲನೇ ವೇದ ಯಾವುದು? ಸೊ ಅಂದರೆ ಅತ್ಯಂತ ಪ್ರಾಚೀನವಾದ ವೇದ, ಮೊದಲ ವೇದ ಋಗ್ವೇದ. ಓಕೆ. ನೆಕ್ಸ್ಟ್, ರೈತವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ರೈತವಾರಿ ಯಾರು ತಂದಿದ್ದಾರೆ? ಥಾಮಸ್ ಮುನ್ರೋ ಏನು ಮಾಡ್ತಾನೆ? 1820ರಲ್ಲಿ, ಕ್ರಿಸ್ತಶಕ 1820ರಲ್ಲಿ ಮದ್ರಾಸ್ ಪ್ರಾಂತ್ಯದಲ್ಲಿ ಈ ರೈತವಾರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಸೊ ಮದ್ರಾಸ್ ಪ್ರಾಂತ್ಯದಲ್ಲಿ ಥಾಮಸ್ ಮುನ್ರೋ ತಂದರೆ ಬಂಗಾಲದಲ್ಲಿ ಯಾರು ತರ್ತಾರೆ ರೈತವಾರಿ ಪದ್ಧತಿಯನ್ನು? ಅದನ್ನು ನಾನು ಕಾಮೆಂಟಲ್ಲಿ ತಿಳಿಸಿ ನೋಡೋಣ. ಇಲ್ಲಿ ಮದ್ರಾಸಲ್ಲಿ ಥಾಮಸ್ ಮುನ್ರೋ, ಬಟ್ ಬಂಗಾಲದಲ್ಲಿ ಯಾರು? ದಿಸ್ ಇಸ್ ಫಾರ್ ಯುವರ್ ಹೋಮ್ವರ್ಕ್. ಆಮೇಲೆ ಜಮೀನ್ದಾರಿ ಪದ್ಧತಿ ಅಂತ ಒಂದು ಬರುತ್ತೆ. ಜಮೀನ್ದಾರಿ ಪದ್ಧತಿಯನ್ನು ಈ ಲಾರ್ಡ್ ಕಾರ್ನ್ವಾಲಿಸನು ಏನು ಮಾಡ್ತಾನೆ? ಜಾರಿಗೆ ತರ್ತಾನೆ. ಯಾವಾಗ? 1792-93 ಟೈಮಲ್ಲಿ. ಓಕೆ. ನೆಕ್ಸ್ಟು, ಗೀತ ಗೋವಿಂದ ಇದನ್ನು ಬರೆದವರು ಯಾರು? ಜಯದೇವನು 12ನೇ ಶತಮಾನದ ಕವಿ. ಓಕೆ. ಇವನು ಗೀತ ಗೋವಿಂದವನ್ನು ಬರೆದ. ನೆಕ್ಸ್ಟ್ ಕ್ವಶನ್, ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇರುವುದಿಲ್ಲ? ನೋಡಿ, ಒಂದನೇದೇನಿದೆ? ಗಾಂಧಿಯವರು ವೈಸ್ರಾಯ್ ಅವರ ಸಂದರ್ಶನ ಕೋರಿ ಪತ್ರ ಬರೆದಿದ್ದಾರೆ ಅಂತ ಇದೆ. ಸೊ ಇದು ತಪ್ಪದ.
ಗಾಂಧಿ ಇರ್ವಿನ್ ಒಪ್ಪಂದ 1931ರಲ್ಲಿ ಆಗ್ತದೆ. 1931ರಲ್ಲಿ ಎರಡೂ ಕಡೆಯವರ ಮಾತುಕತೆಯಿಂದ ಆಯಿತು. ಗಾಂಧಿಯವರು ಕೇವಲ ಸಂದರ್ಶನ ಕೋರಿ ಬರೆದಿದ್ದರಿಂದ ಒಪ್ಪಂದವಾಗಲಿಲ್ಲ. ಅರ್ಥ ಆಯ್ತಾ? ಇಲ್ಲಿ ಏನು ಅಂದಿದ್ದಾರೆ ಅವರು, ಗಾಂಧಿಯವರು ವೈಸ್ರಾಯ್ ಅವರ ಸಂದರ್ಶನ ಕೋರಿ ಪತ್ರ ಬರೆದಿದ್ದಾರೆ ಅಂತ ಅಂದಿದ್ದಾರೆ. ಅದಿಲ್ಲ, ಆ್ಯಕ್ಚುಲಿ ಇದು ಗಾಂಧಿ ಇರ್ವಿನ್ ಎರಡೂ ಕಡೆ ಇಬ್ಬರದು ಒಂದು ಸಂದರ್ಶನ ಆಗ್ತದೆ. ಅಂದರೆ ಫುಲ್ ಒಬ್ಬರು ಒಪ್ಪಂದ ಮಾಡ್ಕೋತಾರೆ, ಆಮೇಲೆ ಇದು ಒಪ್ಪಂದ ಆಗ್ತದೆ. ಸೊ ಇದು ತಪ್ಪಾದ ಹೇಳಿಕೆ, ಇದು ತಪ್ಪಾದ ಹೇಳಿಕೆ. ಸೊ ಅದೇ ರೀತಿ ಇದು ಸರಿಯಾದ ಹೇಳಿಕೆಯನ್ನು ಕೂಡ ನೋಡ್ಕೊಳ್ಳಿ. ನಾಗರಿಕ ಅಸಹಕಾರ ಆಂದೋಲನವನ್ನು ನಿಲ್ಲಿಸಲು ಉದ್ದೇಶಿಸಲಾಗಿತ್ತು. ಹೌದು, ಕರೆಕ್ಟು. 1930ರಲ್ಲಿ ಅಸಹಕಾರ ಚಳವಳಿ ಸ್ಟಾರ್ಟ್ ಆಗಿತ್ತು. ಓಕೆ, ಅಸಹಕಾರ ಆಂದೋಲನ ಅಂದರೆ ಈ ಸಿವಿಲ್ ಡಿಸ್ಒಬಿಡಿಯನ್ಸ್ ಅಂತ ಅಂತೀವಿ ನಾವು, ಸಿವಿಲ್ ಡಿಸ್ಒಬಿಡಿಯನ್ಸ್ ಮೂಮೆಂಟ್. ಸೊ ಅದನ್ನು ನಿಲ್ಲಿಸಲಿಕ್ಕೆ ಅದನ್ನು ಕೂಡ ಈ ಒಂದು ಒಪ್ಪಂದದಲ್ಲಿ ಬರ್ತದೆ. ನೆಕ್ಸ್ಟ್, ಜೈಲಿನಲ್ಲಿ ಸೆರೆವಾಸವಾಗಿರುವ ಸ್ವಾತಂತ್ರ್ಯ ಹೋರಾಟಗಾರರನ್ನು ಬಿಡುಗಡೆ ಮಾಡುವುದು. ಹೌದು, ಇದು ಕೂಡ. ನೆಕ್ಸ್ಟ್, ವಶಪಡಿಸಿಕೊಂಡಿರುವ ಎಲ್ಲ ಭೂಮಿಯನ್ನು ಮೂಲ ಮಾಲೀಕರಿಗೆ ಹಿಂತಿರುಗಿಸುವ ಬಗ್ಗೆ. ಹೌದು, ಇದು ಕೂಡ. ಸೊ ಇವೆಲ್ಲ ಕರೆಕ್ಟ್ ಅದಾವ, ಬಟ್ ಇದು ತಪ್ಪಾಗ್ತದೆ. ನೆಕ್ಸ್ಟ್ ಕ್ವಶನ್ ನೋಡಿ, ಪ್ರಪಂಚದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ನೋಡಿ, ಇಂದಿರಾ ಗಾಂಧಿಯವರು ಭಾರತದ ಮೊದಲ ಮಹಿಳಾ ಪ್ರಧಾನಿ, ಬಟ್ ಇಡೀ ಪ್ರಪಂಚದಲ್ಲಿನೇ 1960ರಲ್ಲಿ ಶ್ರೀಲಂಕಾದ ಪ್ರಧಾನಿಯಾಗಿ ಯಾರು, ಸಿರಿಮಾವೋ ಭಂಡಾರಿ ನಾಯಕಿ ಇವರು ಏನಪ್ಪ ಪ್ರಧಾನಿಯಾಗಿ ಆಯ್ಕೆ ಆಗ್ತಾರ. ನೆಕ್ಸ್ಟ್, ಪ್ಲಾಸ್ಟಿಕ್ ಕದನದ ಯುದ್ಧ ಭೂಮಿ ಇರುವುದು. ಪ್ಲಾಸ್ಟಿಕ್ ಕದನ ಆಗ್ತದೆ ಯಾವಾಗ, 1757ರಲ್ಲಿ. ಬಟ್ ಅದು ಪ್ಲಾಸ್ಟಿಕ್ ಅನ್ನೋದು ಎಲ್ಲಿದೆ, ಇಂದಿನ ಪಶ್ಚಿಮ ಬಂಗಾಳದ ಭಾಗೀರಥಿ ನದಿ ತೀರದಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್, ಕೇಳ್ಬೋದು, ಭಾಗೀರಥಿ. ನೆಕ್ಸ್ಟು, ಯಾವ ವಿದೇಶದ ಪ್ರಭಾವವನ್ನು ಭಾರತದ ಶಿಲೆಗಳನ್ನು ಕತ್ತರಿಸಿ ನಿರ್ಮಿಸಿದ ವಾಸ್ತುಶಿಲ್ಪ ಶೈಲಿಗಳಲ್ಲಿ ಕಾಣಬಹುದು? ಸೊ ನಾವಿಲ್ಲಿ ಅರೇಬಿಕ್, ಪರ್ಷಿಯನ್, ಇಂಡೋ ಯುರೋಪಿಯನ್, ಗ್ರೀಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿ ಯಾವುದಾಗುತ್ತಾ, ಪರ್ಷಿಯನ್ ಆಗುತ್ತೆ. ಓಕೆ, ಪರ್ಷಿಯನ್. ಸೊ ಇದು ಗಾಂಧಾರ್ ಕಲೆಗೆ ಆ್ಯಕ್ಚುಲಿ ಗ್ರೀಕ್ ಪ್ರಭಾವ ಇದೆ ಗಾಂಧಾರ್ ಕಲೆಗೆ. ಆದರೆ ಕಲ್ಲು ಕೊರೆದು ಗುಹಾಂತರ ದೇವಾಲಯಗಳನ್ನು ನಿರ್ಮಿಸುವ ಶೈಲಿಗೆ ಪರ್ಷಿಯನ್ ಅಕೆಮೆನಿಡ್ ಪ್ರಭಾವವಿದೆ. ಪರ್ಷಿಯನ್ ಅಕೆಮೆನಿಡ್. ನೆಕ್ಸ್ಟ್ ಕ್ವಶನ್ ನೋಡಿ, ಯಾರ್ಲಂಗ್ ಸ್ಯಾಂಗ್ಪೋ ನದಿಯನ್ನು ಭಾರತದಲ್ಲಿ ಹೀಗೆ ಕರೆಯುತ್ತಾರೆ? ಸೊ ಅದನ್ನು ಬ್ರಹ್ಮಪುತ್ರ ಅಂತ ಕರಿತೀವಿ ನಾವು. ಟಿಬೆಟ್ನಲ್ಲಿ ಯಾರ್ಲಂಗ್ ಸ್ಯಾಂಗ್ಪೋ ಅಂತ ಕರೆದ್ರೆ ಭಾರತದಲ್ಲಿ ಬ್ರಹ್ಮಪುತ್ರ. ನೆಕ್ಸ್ಟ್, ಕೆಳಗಿನ ಯಾವ ಬೆಳೆಗೆ ಪ್ರತಿ ಹೆಕ್ಟೇರಿಗೆ ಅತ್ಯಧಿಕ ನೀರಿನ ಅಗತ್ಯವಿದೆ ಅಂತ ಕೊಟ್ಟಂಥ ಆಪ್ಷನ್ಗಳಲ್ಲೇ. ಸೊ ಗೋಧಿ, ಮೆಕ್ಕೆಜೋಳ, ಆಲೂಗಡ್ಡೆ, ಕಬ್ಬನ್ನು ಒಂದು ಕಂಪೇರ್ ಮಾಡಿದ್ರೆ, ಸೊ ಕಬ್ಬಿಗೆ ನೀರು ಸಾಕಷ್ಟು ಬೇಕು. ಯಾವ ವಿದೇಶದ ರಾಷ್ಟ್ರ ಅಂಡಮಾನ್ ದ್ವೀಪಗಳಿಗೆ ಹತ್ತಿರವಾಗಿದೆ? ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಂದರೆ ಅಂಡಮಾನ್ ದ್ವೀಪಗಳಿಗೆ ಅತಿ ಸಮೀಪ ಇರುವಂಥ ವಿದೇಶದ ಅಂದರೆ ಬೇರೆ ದೇಶ ಯಾವುದಿದೆ? ಅದು ಮ್ಯಾನ್ಮಾರ್. ಮ್ಯಾಕ್ಸಿಮಮ್ ಜನ ಏನು ಮಾಡ್ತಾರೆ, ಶ್ರೀಲಂಕಾ ಕೊಡ್ತಾರೆ, ಕೆಲವೊಂದಿಷ್ಟು ಜನ ಇಂಡೋನೇಷ್ಯಾನೂ ಕೊಡ್ತಾರೆ. ಬಟ್ ಕರೆಕ್ಟ್ ಮ್ಯಾನ್ಮಾರ್ನ ಕೊಕ್ಕೋ ದ್ವೀಪಗಳು ಅಂಡಮಾನಿಗೆ ತೀರಾ ಹತ್ತಿರದಲ್ಲಿವೆ.
ಸೊ ನೆಕ್ಸ್ಟ್, ಭಾರತದ ಕರಾವಳಿ ಅಂದಾಜು ಉದ್ದ ಎಷ್ಟಿದೆ? ಸೊ ಇಲ್ಲಿ ಕೊಟ್ಟಂಥ ಆಪ್ಷನ್ಗಳಲ್ಲಿ ಆ್ಯಕ್ಯುರೇಟ್ ಆಪ್ಷನ್ ಯಾವುದಿಲ್ಲ ಇಲ್ಲಿ. ಸೊ ಆ್ಯಕ್ಚುಲಿ ಒಂದು ಓಲ್ಡ್, ಈಗ ಮತ್ತು ಕರಾವಳಿ ಉದ್ದ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅದೇನು ಚೇಂಜ್ ಇದು ಆಗಿಲ್ಲ, ಅಪ್ಡೇಟ್ ಈಗಿನ ಒಂದು ಟೆಕ್ನಾಲಜಿ ಪ್ರಕಾರ. ಸೊ ಈಗ ಜಸ್ಟ್ ಮೊದಲಿಗೆ ನೋಡೋಣ, ಈ ಭಾರತದ ಕರಾವಳಿಯ ಅಂದಾಜು ಉದ್ದ ಆ್ಯಕ್ಚುಲಿ ಮೊದಲಿಗೆ 7516.6 ಅಂತ ಸಮಥಿಂಗ್ ಇತ್ತು. ಓಕೆ, ಸೊ ಇಷ್ಟಿದೆ 7.16 ಕಿಲೋಮೀಟರ್. ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಆದಂಥ ಒಂದು ಆಯ್ಕೆಯನ್ನು ಕೊಟ್ಟಿಲ್ಲ. ನಿಯರೆಸ್ಟ್ ಅಂದರೆ ಇದು 7000, ಬಟ್ ನಿಯರೆಸ್ಟ್ ಅಂದ್ರೂ 500 ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ. ಸೊ ಅದಕ್ಕೆ ಇಲ್ಲಿ ಗ್ರೇಸ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆನ್ಸರ್ ಇದದ, ಬಟ್ ಆ್ಯಸ್ ಪರ್ ದ ಲೇಟೆಸ್ಟ್ 2026 ಈಗ ಸದ್ಯಕ್ಕೆ 7516 ಕೊಟ್ಟರು ಅವಾಗೇನು ಮಾಡ್ತಾರೆ, ಈಗ ಆ್ಯಸ್ ಪರ್ ದ ಲೇಟೆಸ್ಟ್ ಅದನ್ನೂ ಕೊಡ್ತಾರೆ. ಅದು ಎಷ್ಟಿದೆ ಅಂತ ನಮ್ಗೆ ಗೊತ್ತಬೇಕು. ಸೊ ಅದು ಕೋಸ್ಟ್ ಲೈನ್ ಲೆಂತ್ ಟೋಟಲ್ ಎಷ್ಟಿದೆಯಪ್ಪ ನೆನ್ಪಿಟ್ಕೊಳ್ಳಿ, 11,098.81 ಕಿಲೋಮೀಟರ್. ಇದು ಮಾಡರ್ನ್ ರೀಅಸೆಸ್ಮೆಂಟ್ ಬೈ ದ ನ್ಯಾಷನಲ್ ಹೈಡ್ರೋಗ್ರಾಫಿಕ್ ಆಫೀಸ್ ಆ್ಯಂಡ್ ಸರ್ವೆ ಆಫ್ ಇಂಡಿಯಾ. ಓಕೆ, ಸೊ ಮುಂಚೆ ಇದೇನಿತ್ತಲ್ಲ 7516.6 ಕಿಲೋಮೀಟರ. ಸೊ ಇದನ್ನು ಅಪ್ಡೇಟ್ ಮಾಡಿದ್ದಾರೆ. ಯಾಕೆಂದರೆ ಈಗ ಆ್ಯಕ್ಚುಲಿ ಇಟ್ಸ್ ಯುಟಿಲೈಸಿಂಗ್ ದ ಹೈ ರಿಸಾಲ್ಯೂಷನ್ GIS ಡೇಟಾ ಮತ್ತು ಡಿಟೇಲ್ಡ್ ಹೈ ವಾಟರ್ ಲೈನ್ ಸರ್ವೆ. ಅಂದರೆ ಪ್ರತಿಯೊಂದು ಕೋಸ್ಟ್ ಲೈನ್, ಈಗ ಒಂದು ಲಕ್ಷದ್ವೀಪ ಇದೆ ಅಂದರೆ ಅದರ ಒಂದು ಪ್ರತಿಯೊಂದು ಕರ್ವೇಚರ್ ಎಲ್ಲ ಎಕ್ಸಾಕ್ಟ್. ಓಕೆ, ಎಕ್ಸಾಕ್ಟ್ ಡೇಟ್ ಟು ಡೇಟ್ ಅಂದರೆ ಇದು ಕರೆಕ್ಟು 11,098. ಇದನ್ನು ನೆನ್ಪಿಟ್ಕೊಳ್ಳಿ. ಈಗ ಮುಂಬರುವ ಎಕ್ಸಾಮ್ಗಳಲ್ಲಿ 7516 11,098 ಕೊಟ್ಟರು ನೀವು ಇದನ್ನು ಚೂಸ್ ಮಾಡಬೇಕು. ಇದನ್ನು ಚೂಸ್ ಮಾಡಿದ್ರೆ ರಾಂಗ್ ಆಗ್ತದೆ, ಅದಕ್ಕೆ ಬಿ ಅಪ್ಡೇಟೆಡ್. ನೆಕ್ಸ್ಟ್, ಜಯ ಭಾರತ ಜನನಿಯ ತನುಜಾತೆ ಇದನ್ನು ರಚಿಸಿದವರು ಯಾರು? ಸೊ ಇದನ್ನು ಕುವೆಂಪು ಅವರು ರಚಿಸಿದ್ದಾರೆ. ಇದು ಕರ್ನಾಟಕದ ನಾಡಗೀತೆಯಾಗಿದೆ. ನೆಕ್ಸ್ಟ್, ಕೇಂದ್ರೀಯ ಭಾರತೀಯ ಭಾಷೆಗಳ ಸಂಸ್ಥೆಯಲ್ಲಿದೆ. ಸೊ ಅದು ಮೈಸೂರು. ಯಾವುದಪ್ಪ ಅದು? ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಆದಷ್ಟು ಇಂಗ್ಲೀಷ್ನಲ್ಲಿ ಕೂಡ ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್. ಓಕೆ, ಇಂಡಿಯನ್ ಲ್ಯಾಂಗ್ವೇಜಸ್, ಮೈಸೂರು. ನೆಕ್ಸ್ಟ್, ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿರ್ಮಾಪಕರು ಯಾರು? ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿರ್ಮಾಪಕರು ಯಾರಪ್ಪ? ಇಲ್ಲಿ ಹೈದರಾಲಿ ಅಂತ ಕೊಟ್ಟಿದ್ದಾರೆ, ಮಾರ್ಕ್ ಕಬ್ಬನ್ ಅಂತ ಕೊಟ್ಟಿದ್ದಾರೆ, ಕೆಂಪೇಗೌಡ ಅಂತ ಕೊಟ್ಟಿದ್ದಾರೆ, ಜಾನ್ ಮೀಡ್ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಜಾನ್ ಮೀಡ್ ಅಂತ ಕರೆಕ್ಟ್ ಆಗ್ತದೆ, ಜಾನ್ ಮೀಡ್. ಓಕೆ, ಸೊ ಮ್ಯಾಕ್ಸಿಮಮ್ ಜನ ಮಾರ್ಕ್ ಕಬ್ಬನ್ ಅಂದರೆ ಕಬ್ಬನ್ ಹೆಸರಲ್ಲೇ ಆಗ್ಯದ ಅದು, ಬಟ್ ಅದು ಏನಪ್ಪ ಈ ಅಡ್ಮಿನಿಸ್ಟ್ರೇಟರ್ ಅಂತ ಇರ್ತಾರೆ ಜಾನ್ ಮೀಡ್. ಸೊ ಅವರು ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಕಮಿಷನರ್ ಆಫ್ ಮೈಸೂರು ಅಂತ ಇರ್ತಾರೆ ಆ ಟೈಮಲ್ಲಿ. ಆ್ಯಕ್ಟಿಂಗ್ ಕಮಿಷನರ್, ಆ್ಯಕ್ಟಿಂಗ್ ಅಂದ್ರೇನು? ಹಂಗಾಮಿ. ಓಕೆ, ಸೊ ಅದೇ ರೀತಿ ಇದನ್ನು ಪ್ಲ್ಯಾನ್ ಮಾಡಿ ಕೊಟ್ಟವರು ಯಾರಪ್ಪ? ಮೇಜರ್ ಜನರಲ್ ರಿಚರ್ಡ್ ಸ್ಯಾಂಕೆ ಇವರು ಏನು ಮಾಡ್ತಾರೆ? ಪ್ಲ್ಯಾನ್ ಮಾಡ್ತಾರೆ, ಬಟ್ ಮೀಡ್ ಇವರು ಇದನ್ನು ನಿರ್ಮಿಸ್ತಾರೆ. ಓಕೆ, ನೆಕ್ಸ್ಟ್, ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ದೊರಕಿದ ವರ್ಷ ಯಾವಾಗ ಸಿಕ್ಕಿದೆಪ್ಪ? ಸೊ ಇದಕ್ಕೆ 2008 ಸಿಕ್ಕಿದೆ.
ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಪಟ್ಟ ನೀಡಿತು. ಇದೇ ರೀತಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಂದ್ರೆ ಭಾರತದಲ್ಲಿ ಒಟ್ಟು ಎಷ್ಟು ಭಾಷೆಗೆ ಶಾಸ್ತ್ರೀಯ ಭಾಷೆ ಸ್ಥಾನಮಾನ ಸಿಕ್ಕಿದೆ? 11 ಭಾಷೆಗಳು. 11 ಭಾಷೆಗೆ ಸ್ಥಾನಮಾನ ನೀಡಲಾಗಿದೆ. ಭಾರತ ಸರ್ಕಾರ ಏನು ಮಾಡ್ತದ 2004 ಈ ಒಂದು ವಿಶೇಷ ಸ್ಥಾನಮಾನದ ವರ್ಗವನ್ನು ಆರಂಭ ಮಾಡಿತು. 2024 ಅಕ್ಟೋಬರ್ನಲ್ಲಿ ಹೊಸದಾಗಿ 5 ಭಾಷೆಗಳನ್ನು ಸೇರಿಸುವುದರೊಂದಿಗೆ ಪ್ರಸ್ತುತ 11 ಈ ಭಾಷೆಗಳು ಪಟ್ಟಿಯಲ್ಲಿವೆ. ಯಾವ್ಯಾವುದಪ್ಪ ಒಂದು ಟೈಮ್ ಹಾಯಿಸ್ಕೊಂಡು ಬರೋಣ. ಮೊಟ್ಟ ಮೊದಲಿಗೆ ಸಿಕ್ಕಿದ್ದು 2004 ಯಾವುದು? ತಮಿಳು. ಮೊಟ್ಟ ಮೊದಲಿಗೆ ಸಿಕ್ಕಿದ್ದು ತಮಿಳಿಗೆ. ನೆಕ್ಸ್ಟ್ 2005 ಸಂಸ್ಕೃತ. ಆಮೇಲೆ ಮೂರನೇದಾಗಿ ಕನ್ನಡಕ್ಕೆ ಯಾವಾಗ? 2008 ಆಮೇಲೆ 2008 ತೆಲುಗು ಸಿಗುತ್ತೆ. ಓಕೆ, ತೆಲುಗು ಸಿಗುತ್ತೆ. ನೆಕ್ಸ್ಟ್ 2013 ಮಲಯಾಳಂ. ಆಮೇಲೆ ಒಡಿಯಾ. ಓಕೆ, 2014 ಒಡಿಯಾ ಮತ್ತು ಮರಾಠಿ ಸಿಗ್ತದೆ. ಒಡಿಯಾ 2014 ಸಿಗ್ತದೆ. 2014 ಒಡಿಯಾ. ಸೊ ಇವಷ್ಟೇ ಮೇನ್ ಇತ್ತು ಪೈಲ ಮುಂಚೆ. ಯಾವುದು? ತಮಿಳು 1, ಸಂಸ್ಕೃತ 2, ಕನ್ನಡ, ತೆಲುಗು, ಮಲಯಾಳಂ, ಒಡಿಯಾ. ಎಷ್ಟಿದ್ದಪ್ಪ? 6 ಭಾಷೆಗಳನ್ನು ಮಾತ್ರ ನಮ್ಗೆ ಗೊತ್ತಿತ್ತು. ಬಟ್ ಮ್ಯಾಕ್ಸಿಮಮ್ ಜನಕ್ಕೆ ಅಪ್ಡೇಟ್ ಇಲ್ಲ ಅವ್ರು ಇನ್ನು. 2024 ಯಾವ್ಯಾವ ಸಿಕ್ಕಿದಾವ ಅದು ನೆನ್ಪಿಟ್ಕೊಳ್ಳಿ. 1 ಮರಾಠಿ. ಓಕೆ, ಮರಾಠಿ. ನೆಕ್ಸ್ಟ್ ಪಾಲಿ. ನೆಕ್ಸ್ಟ್ ಪ್ರಾಕೃತ. ನೆಕ್ಸ್ಟ್ ಅಸ್ಸಾಮಿ. ಆಮೇಲೆ ಬೆಂಗಾಲಿ. ಓಕೆ, ಹೀಗೆ ಒಟ್ಟಾರೆಯಾಗಿ 11 ಭಾಷೆಗಳಿಗೆ ಸಿಕ್ಕಿದವ. ಬಟ್ ಇಲ್ಲಿ ನೋಡಿ, ಅತಿ ಹೆಚ್ಚು ಮಾತಾಡೋ ಭಾಷೆ ಯಾವುದಪ್ಪ? ಹಿಂದಿ. ಬಟ್ ಅದಕ್ಕೇನ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿಲ್ಲ. ಓಕೆ, ನೆಕ್ಸ್ಟು ಸಿಕ್ಕಿಲ್ಲ ಅಂದ್ರೇನು? ಈಗ 11 ಭಾಷೆ ಅದಾವಲ್ಲ, ಸೊ ಈ ಭಾಷೆ ಕಂಪೇರ್ ಮಾಡಿದ್ರೆ ಅದು ತೀರಾ ಹೊಸದು, ಅಂದ್ರೆ ಹೊಸ ಭಾಷೆ ಅದು. ಇವೆಲ್ಲ ಇದಕ್ಕೆ ಪ್ರಾಚೀನ ಇತಿಹಾಸ ಅದ ಇವುಗಳಿಗೆ. ಓಕೆ, ಆ ಒಂದು ಹಿಂದಿ ಭಾಷೆಗಿಂತ ಇವು ತುಂಬ ಪ್ರಾಚೀನ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್ ನೋಡಿ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಅದು ಯಾವುದು? ವಿಜಯಪುರ ಅಥವಾ ಬಿಜಾಪುರ. 5 ನದಿಗಳು ಹರಿಯುವುದರಿಂದ ಕರ್ನಾಟಕದ ಪಂಜಾಬ್ ಅಂತ ಎನ್ನಲಾಗ್ತದೆ. ಓಕೆ, ಸೊ ಬಟ್ ನನಗೆ ಹೇಳಿ ನೀವು ಆ 5 ಜಿಲ್ಲೆಗಳು ಯಾವ ಅಂತ ಹೇಳಿ ನೋಡೋಣ. ಸೊ ಇಲ್ಲಿ ಒಂದು ಕೃಷ್ಣ ಹರಿತದ, ಆಮೇಲೆ ಭೀಮಾ ಹರಿತದ, ಆಮೇಲೆ ಡೋನಿ, ಅದೇ ರೀತಿ ಘಟಪ್ರಭಾ, ಆಮೇಲೆ ಮಲಪ್ರಭಾ. ಈ ನದಿಗಳು ಏನಪ್ಪ ಇಲ್ಲಿ ಹರಿತವ. ಓಕೆ, ಸೊ ಇದಕ್ಕೆ ಹಳೆಯ ಹೆಸರು ಬಿಜಾಪುರ, ಈಗ ಸದ್ಯದ ಹೆಸರು ಏನಪ್ಪ? ವಿಜಯಪುರ. ಸೊ ಆ್ಯಕ್ಚುಲಿ ನಿಮ್ಗೆ ಹೇಳಬೇಕಂದ್ರೆ 1997 ವಿಜಯಪುರದಿಂದ ಬಾಗಲಕೋಟೆ ಜಿಲ್ಲೆಯನ್ನು ಪ್ರತ್ಯೇಕಿಸಿದ ನಂತರ ಘಟಪ್ರಭಾ ಮತ್ತು ಮಲಪ್ರಭಾ ನದಿಗಳು ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಗೆ ಸೇರಿದವು. ಆದಾಗ್ಯೂ ಐತಿಹಾಸಿಕವಾಗಿ ಮತ್ತು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳಲ್ಲಿ ಇಂದಿಗೂ ವಿಜಯಪುರವನ್ನೇ ಕರ್ನಾಟಕದ ಪಂಜಾಬ್ ಅಂತ ಕರೀತಾರೆ. ಮ್ಯಾಕ್ಸಿಮಮ್ ಜನ, ನನಗೂ ಕೂಡ ಒಂದು ಕನ್ಫ್ಯೂಸ್ ಇತ್ತು. ಯಾಕೆಂದರೆ ಈ ಘಟಪ್ರಭಾ ಮತ್ತು ಮಲಪ್ರಭಾ ನೋಡಿ, ಈ ಘಟಪ್ರಭಾ ಮತ್ತು ಮಲಪ್ರಭಾ
ನಾವು ನೋಡಲ್ಲ ಎಲ್ಲಿ ವಿಜಯಪುರದಲ್ಲಿ ಈಗ ಸದ್ಯಕ್ಕೆ ಕಾಣಿಸೋದಿಲ್ಲ. ಯಾಕೆ ಕಾಣಿಸಲ್ಪ ಅಂದ್ರೆ ಈ 1997ಕ್ಕಿಂತ ಮುಂಚೆ ವಿಜಯಪುರ ಅಂದ್ರೆ ಈಗಿನ ಬಾಗಲಕೋಟೆ ಕೂಡ ವಿಜಯಪುರದಲ್ಲಿ ಇತ್ತು. ಅಂದರೆ ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭಾ ಮಲಪ್ರಭಾ ನಾವು ನದಿಗಳನ್ನು ನೋಡ್ಬೋದು. ಬಟ್ ಸೊ ಅದು ಈಗ ಡಿವೈಡ್ ಆಗಿದೆ. ಬಟ್ ಅದು ಡಿವೈಡ್ ಆದ್ರೂ ನಾವು ಇದನ್ನು ಒಂದು ಪಂಚ ನದಿಗಳ ನಾಡು ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೈಲಿ ಮಿನಿಮಮ್ 2 ವಿಡಿಯೋಸ್ಗಳನ್ನು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಮುಂಬರುವ ಎಕ್ಸಾಮ್ಗಳಿಗೆ ಉಪಯುಕ್ತ ಆಗ್ತದೆ. ಥ್ಯಾಂಕ್ ಯು.